ಎಸ್ಡಿಎಂಸಿ ಇಲ್ಲದ ಸರ್ಕಾರಿ ಶಾಲೆ ಲಗಾಮ್ ಇಲ್ಲದ ಕುದುರೆಯಂತೆ ಲಕ್ಷ್ಮಣ್ ಗುಬ್ಬೇಡ್. ಸೋನ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಅದ್ದೂರಿ ಸ್ವಾತಂತ್ರ್ಯೋತ್ಸವ. ಶೀಘ್ರ ಎಸ್ಡಿಎಂಸಿ ರಚನೆಗೆ ಶಿಕ್ಷಣ ಪ್ರೇಮಿಯ ಆಗ್ರಹ. ನಮಸ್ಕಾರ, ನನ್ನ ಮಾತು ಇಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಜವರ್ಗಿ ತಾಲೂಕಿನ ಸೋನ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಖ್ಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಹ ಶಿಕ್ಷಕರನ್ನು ಬೆಳಿಗ್ಗೆ 6:30 ವಿದ್ಯಾರ್ಥಿಗಳನ್ನು ಸಾಲಾಗಿ ಗ್ರಾಮದ ಪ್ರಮುಖ ಸ್ಥಳಗಳಲ್ಲಿ ಕರೆದೊಯ್ದು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಶಾಲಾ ಆವರಣದಲ್ಲಿಯೂ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗಣ್ಯರು ಸಮ್ಮುಖದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ಧ್ವಜಾರೋಹಣದ ನಂತರ ಗಣ್ಯರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹಾಗೂ ಶಿಕ್ಷಕ ಪ್ರೇಮಿಗಳಾದ ಲಕ್ಷ್ಮಣ್ ಗುಬ್ಬೇಡ್ ಅವರು ಮಾತನಾಡಿ ಶಾಲೆಯ ಶೈಕ್ಷಣಿಕ ವ್ಯವಸ್ಥೆಯ ಕುರಿತು ಕಳವಳ ವ್ಯಕ್ತಪಡಿಸಿದರು. ಶಾಲೆಯಲ್ಲಿ 3 ತಿಂಗಳಾದರೂ ಎಸ್ಡಿಎಂಸಿ ರಚನೆಯಾಗಿಲ್ಲ, ಇದಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಮುಖ್ಯ ಶಿಕ್ಷಕರು, ಪಂಚಾಯಿತಿ ಅಧಿಕಾರಿಗಳು ಅಥವಾ ವಿದ್ಯಾರ್ಥಿಗಳ ಪೋಷಕರು ಯಾರ ಹೊಣೆ ಎಂಬುದರ ಸಂಬಂಧಪಟ್ಟವರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಎಸ್ಡಿಎಂಸಿ ರಚನೆಯಾಗದ ಸರ್ಕಾರಿ ಶಾಲೆ ಲಗಾಮ್ ಇಲ್ಲದ ಕುದುರೆಯಂತಿದೆ. ಎಸ್ಡಿಎಂಸಿ ರಚನೆಯಿಂದ ಶಾಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ಸಿಗುವುದಿಲ್ಲ, ಮಕ್ಕಳ ಶೈಕ್ಷಣಿಕ ಹಾಗೂ ಸರ್ವತೋಮುಖ ಅಭಿವೃದ್ಧಿಗೂ ಸಹಕಾರಿಯಾಗುತ್ತದೆ ಎಂದು ಲಕ್ಷ್ಮಣ್ ಗುಬ್ಬೇಡ್ ಅಭಿಪ್ರಾಯಪಟ್ಟರು. ಎಸ್ಡಿಎಂಸಿಯ ಜವಾಬ್ದಾರಿ ಹಾಗೂ ಕಾರ್ಯವೈಖರಿಯ ಕುರಿತು ಸುದೀರ್ಘವಾಗಿ ಮಾತನಾಡಿದ ಅವರು, ಇನ್ನು ಕೆಲವೇ ದಿನಗಳಲ್ಲಿ ಶಾಲೆಯಲ್ಲಿ ಎಸ್ಡಿಎಂಸಿ ರಚನೆ ಮಾಡಬೇಕು ಎಂದು ಮುಖ್ಯ ಶಿಕ್ಷಕರಿಗೆ ಮನವಿ ಮಾಡಿದರು. ಅಲ್ಲದೆ ನಿಗದಿತ ಅವಧಿಯಲ್ಲಿ ಎಸ್ಡಿಎಂಸಿ ರಚನೆ ಮಾಡದಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಹೊಣೆಗಾರನನ್ನಾಗಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಹಾಗೂ ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು. ವರದಿ ಕರೆಯಪ್ಪ ಗಣೂರ್, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮಕ್ಕಳೇ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರೇ ಮತ್ತು ಆಶಾಕರ್ತೆಯರೇ ಮತ್ತು ನಮ್ಮ ವೆಟರ್ನರಿಯಿಂದ ಬಂದಿರತಕ್ಕಂಥ ಅವರಿಗೂ ಕೂಡ ನಾನು 80ನೇ ಸ್ವಾತಂತ್ರ್ಯ ಸಮಾರಂಭದ ಹಾರ್ದಿಕ ಸುಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ದಿನ ನಾವು ಸ್ವಾತಂತ್ರ್ಯ ಹೇಗೆ ಸಿಕ್ತು, ಸ್ವಾತಂತ್ರ್ಯ ಹುತಾತ್ಮರಾದರು, ಇದು ಎಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ. ನಾನು ಹೆಚ್ಚಿಗೆ ಹೇಳುವುದಕ್ಕಿಂತ ಮೊದಲು ಸ್ವಲ್ಪ ಮಾತಿನಲ್ಲಿ ಮುಗಿಸ್ಬೇಕಾಗ್ತದ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಕೇಳಿ, ಪ್ರತಿಯೊಂದಕ್ಕೂ ಒಂದೊಂದು ಬಾಡಿ ಇರ್ತದ, ಪ್ರತಿ ತನ್ನದೇ ಆದಂಥದ್ದೊಂದು ಬಾಡಿ ಇರ್ತದ. ಅದ್ರ ಪ್ರಕಾರ ಏನದ ಹೋಗ್ಬೇಕಾಗ್ತದ. ಈಗ ನನಗೊಂದು ಇಲ್ಲೇನೋ ಒಂದು ಗತಿ ತೋರಿಸ್ತದೆ ಅಂತ ಕೇಳಿದ್ರೆ, ಈ ನಮ್ಮ ಶಾಲೆಯಲ್ಲಿ ಮುಖ್ಯವಾಗಿ ಎಸ್ಡಿಎಂಸಿನೇ ಇಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾಗ್ತಾ ಇಲ್ಲ ನನಗೆ. ಎಸ್ಡಿಎಂಸಿ ಇಲ್ಲ ಅಂತಂದರೆ ಇವತ್ತು ಒಬ್ಬ ದನದ ಮಾಲಕ ಆ ದನಗಳು 100 ಸಾಕಿರ್ಬೋದು, ಆ ದನದ ಮಾಲಕ ಇಲ್ಲ, ದನಕಾಯನೇ ಇಲ್ಲ ಅಂತ ಕೇಳಿದ್ರೆ ಆ ದನಗಳು ಎಲ್ಲೆಲ್ಲಿ ಹೋಗ್ತಾವ ಎಲ್ಲೆಲ್ಲಿ ಬರ್ತಾವಂತೆ ಗೊತ್ತಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಯಾರೂ ಅನ್ಯತಾ ಭಾವಿಸಬಾರ್ದು. ಇದು ಮುಖ್ಯ ಗುರುಗಳ ಕಾರಣ ಅಥವಾ ನಮ್ಮ ಪಂಚಾಯಿತಿ ಕಾರಣ ಅಥವಾ ನಾವು ಮುಖಂಡರ ಕಾರಣ ಗೊತ್ತಿಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಕೇಳಿದ್ರೆ, 3 ತಿಂಗಳು ಗತಿಸುವುದು ಶಾಲೆಗೆ ಎಸ್ಡಿಎಂಸಿನೇ ನೀವು ಮಾಡಿಲ್ಲ ಅಂತ ಕೇಳಿದ್ರೆ ಇದೊಂದು ಭಾಳ ನನಗೆ ನೋವಿನ ಸಂಗತಿ ಇದೆ. ಅದಕ್ಕೆ ದಯವಿಟ್ಟು ತಮ್ಮೆಲ್ಲರಿಗೆ ಅಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ. ಗ್ರಾಮದವರಿಗೂ ಕೂಡ, ನಾನು ಒಬ್ಬ ಗ್ರಾಮದವನೇ ಇದ್ದೀನಿ, ನಾನು ಮಾಜಿ ಉಪಾಧ್ಯಕ್ಷ ಇದ್ದೀನಿ, ಆದರೂ ಕೂಡ ಈ ಮಾತು ತಮ್ಮೆಲ್ಲರನ್ನು ಗಮನಕ್ಕೆ ತಗೊಂಡೇ ನಾವು ಮಾತನಾಡಬೇಕಾಗ್ತದೆ.
ಅತಿ ಶೀಘ್ರದಲ್ಲೇ ನಮ್ಮ ಮುಖ್ಯ ಗುರುಗಳಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿಯಿಂದ ಆರ್ಡರ್ ಮಾಡುವಂಥ ವ್ಯಕ್ತಿ ಅಲ್ಲ. ಅವರು ಕೆಲವೇ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಪಂಚಾಯತಿಗೆ ಒಂದು ಇದು ಕೊಟ್ಟು ಈ ಎಲ್ಲ ಪೋಷಕರಿಗೆ ಒಂದು ಅವರಿಗೆ ಎಲ್ಲ ಮಕ್ಕಳಿಗೆ ಹೇಳಿ ಅವರಿಗೆಲ್ಲ ತಂದೆ ತಾಯಿಗರಿಗೆ ಬಾಲಕರಿಗೆ ಕರೆತಂದು ಈ ಸ್ಕೂಲಿನಲ್ಲಿ SDMC ಶೀಘ್ರದಲ್ಲೇ ಮಾಡಬೇಕಾಗಿ ವಿನಂತಿ ಮಾಡಿಕೊಂಡು ನಾನು ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ